ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬಿಲ್ವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾವಿವತ್ತು ನೋಡೋಣ. ಸಂಪೂರ್ಣವಾಗಿ ಬಿಲ್ವಪತ್ರೆಯ ಮರವು ಉಪಯೋಗಕಾರಿ. ಬಿಲ್ವದ ಎಲೆ, ಬಿಲ್ವದ ಕಾಯಿ ಹಾಗೂ ಬಿಲ್ವದ ಬೇರು ಪ್ರತಿಯೊಂದು ಕೂಡ ತುಂಬ ಉಪಯೋಗಕರವಾದಂತಹದ್ದು. ಅದು ಹೇಗೆ ಅನ್ನೋದನ್ನು ನಾವಿವತ್ತು ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ, ಯಾಕಂದರೆ ನಾನು ಹಾಕೋ ವಿಡಿಯೋಸ್ನ ನೀವು ಮೊದಲು ನೋಡ್ಬೋದು. ಬಿಲ್ವಪತ್ರೆ ಮರ ಶಿವನಿಗೆ ಪ್ರೀತಿಪಾತ್ರವಾದ ಮರ ಎಂದು ಪುರಾಣಗಳು ಹೇಳುತ್ತೆ. ಮಹಾಶಿವರಾತ್ರಿಯ ದಿವಸ ಬಿಲ್ವಪತ್ರೆಯಿಂದ ಶಿವನನ್ನು ಪೂಜಿಸಿದರೆ ಶಿವನು ಒಲಿಯುವನೆಂದು ನಂಬಿಕೆ ಇದೆ. ಇದು ದಕ್ಷಿಣ ಏಷ್ಯಾ ಪ್ರದೇಶಗಳಲ್ಲಿ ದೇವಸ್ಥಾನದ ಪಕ್ಕ ಉದ್ಯಾನಗಳಲ್ಲಿ ಬೆಳೆಯುತ್ತೆ. ಬಿಲ್ವವು ಭಾರತದ ಹಲವಾರು ಭಾಗಗಳಲ್ಲಿ ಕಂಡುಬರುವ ಒಂದು ಸಾಮಾನ್ಯ ವೃಕ್ಷವಾಗಿದೆ. ಇದರ ಕೊಂಬೆಗಳು ಮುಳ್ಳಿನಿಂದ ಕೂಡಿರುತ್ತೆ, ತೊಗಟೆ ಬೂದು ಬಣ್ಣವಾಗಿರುತ್ತೆ, ಎಲೆಗಳು ತ್ರಿಪರ್ಣಿಯಾಗಿರುತ್ತೆ, ಅಂದರೆ 3 ಎಲೆಗಳು ಇರುತ್ತೆ, ಹಾಗೂ ಇವು ಸುವಾಸಿತವಾಗಿರುತ್ತೆ. ಎಲೆಗಳಲ್ಲಿ ಸುಗಂಧ ತೈಲಯುಕ್ತ ಪಾರದರ್ಶಕ ಗ್ರಂಥಿಗಳ ಚುಕ್ಕಿಗಳಿರುತ್ತೆ. ಈ ಕುಟುಂಬದಲ್ಲಿ ಸಸ್ಯಗಳಲ್ಲಿ ದ್ವಿಲಿಂಗ ಅಥವಾ ಏಕಲಿಂಗಿ ಹೂವುಗಳು ಬಿಡುತ್ತೆ. ಬಿಲ್ವದ ಹೂಗಳು ಹಸಿರು ಮಿಶ್ರ ಬಿಳಿ ಬಣ್ಣದಾಗಿರುತ್ತೆ. ಸಣ್ಣ ಗೊಂಚಲಿನಲ್ಲಿ ಹೂ ಬಿಡುತ್ತೆ. ಹೂವು ಪರಿಮಳದಿಂದ ಕೂಡಿರುತ್ತದೆ. ಇದರ ಹಣ್ಣು ಆಕಾರ ಹಾಗೂ ಗಾತ್ರದಲ್ಲಿ ಆ್ಯಪಲ್ ಥರ ಇರುತ್ತೆ. ಬಿಲ್ವದ ಹಣ್ಣಿನ ಒಂದು ವಿಶೇಷತೆ ಅಂದರೆ ಅದು ಎಳೆಕಾಯಿ, ಅಪಕ್ವ ಫಲ, ಮಾಗಿದ ಫಲ ಯಾವುದೇ ಹಂತದಲ್ಲಿ ಆದರೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯೋಜನಕ್ಕೆ ಬರುತ್ತೆ. ಬಿಲ್ವಪತ್ರೆಯ ಕಾಯಿ ಔಷಧೀಯ ಗುಣಗಳನ್ನು ಹೊಂದಿದೆ. ಯಾವ್ಯಾವುದಕ್ಕೆಲ್ಲ ಬಳಸ್ತಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಹಾಗೂ ಎಲೆಗಳು ಶಿವನಿಗೆ ಪ್ರಿಯವಾಗಿರೋದ್ರಿಂದ ಬಿಲ್ವಪತ್ರೆ ಎಲೆಗಳನ್ನು ಪೂಜೆಗೆ ಬಳಸ್ತಾರೆ. ಇದರ ಬೇರು, ಎಲೆಗಳು, ತೊಗಟೆ, ಹಣ್ಣಿನ ತಿರುಳು ಆಯುರ್ವೇದದಲ್ಲಿ ಔಷಧವಾಗಿ ಉಪಯೋಗಿಸ್ತಾರೆ. ಆಯುರ್ವೇದದ ಪ್ರಕಾರ ಬಿಲ್ವಪತ್ರೆಯ ಗುಣಲಕ್ಷಣಗಳು ಏನಪ್ಪ ಅಂತಂದರೆ, ವಾತದ ದೋಷಗಳನ್ನು ನಿವಾರಿಸುವಂತಹ ಗುಣವನ್ನು ಬೇರು ಹೊಂದಿದೆ. ಬಿಲ್ವದ ಹಸಿಕಾಯಿ ಕಫಕ್ಕೆ ಮತ್ತು ಹೃದಯಕ್ಕೆ ಒಳ್ಳೆಯದು. ಇದು ಹಸಿವು ಮತ್ತು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ. ಹೊಟ್ಟೆ ನೋವು ಮತ್ತು ಬೇದಿಗೆ ಚಿಕಿತ್ಸೆ ಮಾಡಲು ನೆರವಾಗುತ್ತದೆ. ಪಕ್ವವಾದ ಬಿಲ್ವದ ಹಣ್ಣು ವಾತಾಪಿತ್ತವನ್ನು ಹೆಚ್ಚಿಸುತ್ತದೆ. ಕಫವನ್ನು ಕಡಿಮೆ ಮಾಡುವುದಲ್ಲದೆ ಅಜೀರ್ಣ ಮತ್ತು ಹೊಟ್ಟೆ ನೋವಿಗೆ ಮದ್ದಾಗಿ ಬಳಕೆಯಾಗುತ್ತದೆ. ತಿರುಳಿನಿಂದ ತೆಗೆದ ತೈಲವು ವಾತ ನಿವಾರಕವಾಗಿದೆ. ಬಿಲ್ವಪತ್ರೆಯ ಮರ ಇಷ್ಟೊಂದು ಉಪಯೋಗಕಾರಿ ಎಂಬುದನ್ನು ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಚರ್ಮದ ಸಮಸ್ಯೆಗೆ, ತಲೆನೋವಿಗೆ, ತಲೆ ಕೂದಲಿನ ಸಮಸ್ಯೆಗೆ, ಮಾನಸಿಕ ಸಮಸ್ಯೆಗೆ, ಕಣ್ಣು ಬಾಯಿ ಮೂಗಿನ ಸಮಸ್ಯೆಗೆ, ಹೃದಯದ ಸಮಸ್ಯೆಗಳಿಗೆ, ಹೊಟ್ಟೆಯ ಸಮಸ್ಯೆಗಳಿಗೆ, ಬೊಜ್ಜು, ಗಾಯ, ಹುಣ್ಣು, ತಲೆನೋವು, ಬಾವು, ಊತ, ಮಧುಮೇಹ ಹೀಗೆ ಹಲವಾರು ಸಮಸ್ಯೆಗಳಿಗೆ ಬಿಲ್ವಪತ್ರೆಯ ಕಾಯಿ, ಬೇರು, ತೊಗಟೆ ಎಲ್ಲವೂ ಕೂಡ ಉಪಯೋಗಕಾರಿಯಾಗಿದೆ. ಆಗಾಗ ಕಾಡುವ ಜ್ವರದ ಸಮಸ್ಯೆಯಿಂದ ಬಳಲ್ತಿರೋರು ಬಿಲ್ವದ ತೊಗಟೆಯ ಕಷಾಯವನ್ನು ದಿನದಲ್ಲಿ 3 ಬಾರಿ ಸೇವಿಸೋದ್ರಿಂದ ಮಲೇರಿಯಾದಂತಹ ಕಾಯಿಲೆಯೂ ಕೂಡ ಗುಣವಾಗುತ್ತದೆ ಎಂದು ಹೇಳಲಾಗಿದೆ. ವೇದಯುಗದ ಇತಿಹಾಸದಲ್ಲಿ ಬಿಲ್ವದ ಉಲ್ಲೇಖಗಳಿವೆ. ಯಜುರ್ವೇದದಲ್ಲೂ ಕೂಡ ಬಿಲ್ವದ ಬಗ್ಗೆ ಉಲ್ಲೇಖಗಳಿವೆ. ದೇಗುಲಗಳ ಆಸುಪಾಸಿನಲ್ಲೂ ಈ ಮರಗಳನ್ನು ನಾವು ಕಾಣಬಹುದು. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.